ರಾಜಕೀಯ ಯಾವಾಗ ಏನ್ ಬೇಕಾದರೂ ಆಗಬಹುದು. ಹಲವಾರು ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆನೇ ಇದೆ. ರಾಜಕೀಯದಲ್ಲಿ ಇವತ್ತು ಅನ್ಕೊಂಡಿದ್ದು ನಾಳೆ ರಿವರ್ಸ್ ಆಗಿರುತ್ತೆ, ಯೂಟರ್ನ್ ಆಗಿರುತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ರಿವರ್ಸ್ ಆಗಿರುತ್ತೆ. ಇದು ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಆಗ್ಬಿಡುತ್ತಾ? ಇದಕ್ಕೆ ನೀವು ಏನು ಅನ್ಕೋತೀರೋ ಅನ್ಕೊಳ್ಳಿ. ಆದರೆ ಇದರ ಹಿಂದಿನ 20 ವರ್ಷಗಳ ಒಂದು ಹಿಂದಿನ ರಿಸಲ್ಟ್ಗೆ ಹೋದರೆ 2004 ಇಂಡಿಯಾ ಶೈನಿಂಗ್ ಅನ್ನುವಂಥ ಕ್ಯಾಂಪೇನ್ ಅನ್ನು ದೊಡ್ಡದಾಗಿ ಮಾಡಲಾಗಿತ್ತು ದೇಶಾದ್ಯಂತ. ಆಗ ತಾನೇ ಟೆಲಿವಿಷನ್ ಬೂಮಲ್ಲಿತ್ತು. ಟೆಲಿವಿಷನ್ ಬೂಮಲ್ಲಿತ್ತು ಅಂದರೆ ನ್ಯೂಸ್ ಚಾನೆಲ್ಗಳು ಆಗ ತಾನೇ ಶುರುವಾಗಿತ್ತು. ಆದರೆ 24/7 ನ್ಯೂಸ್ ಚಾನೆಲ್ಸ್ ಇರಲಿಲ್ಲ. ಆ ಸಮಯದಲ್ಲಿ ನ್ಯೂಸ್ ಅನ್ನೋದು ಸ್ಟಾರ್ಟ್ ಆಗಿತ್ತು, ವಿಡಿಯೋ ಕವರೇಜ್ ಸ್ಟಾರ್ಟ್ ಆಗಿತ್ತು. ಸೊ ಈ ಕಾರ್ಗಿಲ್ ಯುದ್ಧವನ್ನು ಮೊದಲ ಬಾರಿಗೆ ನ್ಯೂಸಲ್ಲಿ ಕವರ್ ಮಾಡಿದ್ದನ್ನು ಕೂಡ ನೋಡಿದ್ವಿ. ಆ ಕಾರ್ಗಿಲ್ ಯುದ್ಧವನ್ನು ಯಾರು ನಿಭಾಯಿಸಿದ್ದು ಸಮರ್ಥವಾಗಿ, ಯಾರು ಭಾರತಕ್ಕೆ ಆ ದಿಟ್ಟ ನಿರ್ಧಾರ ತೆಗೆದುಕೊಂಡು ಗೆದ್ದುಕೊಟ್ಟಿದ್ದು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ. ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನು ಸ್ವಚ್ಛ ಆಡಳಿತ ದಿವಸ್ ಅನ್ನೋ ರೀತಿಯಲ್ಲಿ ಡಿಸೆಂಬರ್ 25ಕ್ಕೆ ಪಾರದರ್ಶಕವಾಗಿ ಆಡಳಿತ ಮಾಡೋದು, ಆಡಳಿತದಲ್ಲಿ ಸ್ವಚ್ಛ ಆಡಳಿತ, ಪಾರದರ್ಶಕತೆ, ಇದಕ್ಕಾಗಿ ಆಚರಿಸ್ತಾರೆ ಆ ದಿನವನ್ನು, ಡಿಸೆಂಬರ್ 25ನ. ಅಂತಹ ಪ್ರಧಾನಮಂತ್ರಿ ಈ ದೇಶಕ್ಕೆ ಅವರ ಇಡೀ ರಾಜಕೀಯ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅವರನ್ನೇ ಮಕಾಡೆ ಮಲಗಿಸ್ಬಿಡ್ತು. ನಾವು ಮೋದಿ 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 ಅಂತೇಳಿ ಎಷ್ಟು ಅಬ್ಬರದಿಂದ ಕಿರ್ಚ್ಕೊಂಡ್ರು ಕೂಡ, ನಾವು ಅಂದರೆ BJPಯ ಕಾರ್ಯಕರ್ತರು, ಅವರ ಅಭಿಮಾನಿಗಳೇನು ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ಕೂಡ ಒಂದು ಕಡೆ ಮೋದಿ ಬಗ್ಗೆ ಇರುವಂಥ ಅಭಿಮಾನ, BJP ಮಾಡಿರುವಂಥ ಕೆಲಸಗಳ ಬಗೆಗೆ ಇರಬಹುದು. ಅದನ್ನು ಒಪ್ಕೊಂಡವರು ಮೆಚ್ಕೊಂಡವರು ಸರಿನೇ. ಆದರೆ ಇನ್ನೂ ಒಂದು ವರ್ಗ ಇದೆ, ಇದು ಏನಾದರೂ BJP ವಿರುದ್ಧವಾಗಿರುವಂಥ ವರ್ಗ ಏನಿದೆ, ಆ ವರ್ಗ ಒಂದು ಬದಲಾವಣೆಯನ್ನು ಜನ ಬಯಸಿದ್ರೆ, ಇಡೀ ದೇಶಾದ್ಯಂತ ಒಂದೇ ರೀತಿಯ ಅಭಿಪ್ರಾಯ ರೂಪುಗೊಳ್ಳಿಲ್ಲ ಅಂತ ಹೇಳಿದರೆ ಆಗೇನಾಗುತ್ತೆ? ಆಗ 2004ರ ರಿಸಲ್ಟ್ ರಿಪೀಟ್ ಆಗುತ್ತೆ. ಯಾವ BJP 5 ವರ್ಷ ಆಡಳಿತ ನಡೆಸಿ ಗೆದ್ದು ಬಿಡುತ್ತೆ ಮತ್ತೊಂದು ಸಾರಿ, ಈ ಕ್ಯಾಂಪೇನ್ ಇಂಡಿಯಾ ಶೈನಿಂಗ್ ಅನ್ನುವಂಥ ಒಂದು ಕ್ಯಾಂಪೇನ್ ಇಟ್ಕೊಂಡ್ರು. ಸೊ 2004ರಲ್ಲಿ LK ಅಡ್ವಾಣಿ ಉಪ ಪ್ರಧಾನಮಂತ್ರಿ ಆಗಿದ್ದವರು, ಪ್ರಧಾನಮಂತ್ರಿ ಆಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ ಒಂದು ಸ್ಟ್ರಾಂಗ್ ಆದಂಥ ಕ್ಯಾಬಿನೆಟ್ ಇತ್ತು. ಅಲ್ಲಿ ಪ್ರಮೋದ್ ಮಹಾಜನ್ ಇದ್ರು, ಹಾಗೆಯೇ ಯಶವಂತ್ ಸಿನ್ಹಾ ಇದ್ರು, ಜಸ್ವಂತ್ ಸಿಂಗ್ ಇದ್ರು, ಈ ಥರ ಒಂದು ಪ್ರಬಲವಾದಂಥ ರಾಜನಾಥ್ ಸಿಂಗ್ ಇದ್ರು. ಈ ಎಲ್ಲ ಪ್ರಬಲರಿದ್ದಂಥ ಕ್ಯಾಬಿನೆಟಲ್ಲಿ ವಾಜಪೇಯಿ ಆಡಳಿತದ ಬಗ್ಗೆ ಯಾವುದೇ ಸಮಸ್ಯೆಗಳಿರಲಿಲ್ಲ. ಈ ಭಾರತದ ಸೈನ್ಯ ಆಗ್ಬೋದು ಅಥವಾ ಅಣು ಪರೀಕ್ಷೆ ಆಗ್ಬೋದು, ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ಮಾಡಿದ್ದಾಗ್ಬೋದು, ಹಾಗೆ ರಸ್ತೆಗಳ ವಿಚಾರದಲ್ಲಿ ಇವತ್ತಿಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಏನು ರಸ್ತೆ ದೇಶಾದ್ಯಂತ ಹರಡ್ತಾ ಇದೆಯಲ್ಲ, ಏನು 10 ವೇಗಳು, 6 ವೇಗಳು, ಅಂದರೆ 6 ಲೇನ್ 10 ಲೇನ್ ಎಕ್ಸ್ಪ್ರೆಸ್ ವೇಗಳು, ಇದನ್ನು ಮೊದಲಿಗೆ ಮಾಡೋದಕ್ಕೆ ಆ ಒಂದು ಯೋಜನೆಯನ್ನು ಸ್ಪಷ್ಟವಾಗಿ ಜಾರಿಗೆ ತರೋದಕ್ಕೆ ಶುರು ಮಾಡಿದ್ದೆ ಅಟಲ್ ಬಿಹಾರಿ ವಾಜಪೇಯಿ. ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿವೃದ್ಧಿ ಕಾರ್ಯಗಳೇನಾದರೂ ಟಾಪ್ 1 ಅಂತ ಪ್ರಿಯಾರಿಟಿ ಕೊಡೋದಾದರೆ ರಸ್ತೆಗಳಿಗೇನೆ ಕೊಡ್ತಾರೆ. ಸೊ ಈ ಒಂದು ಅಭಿವೃದ್ಧಿಯ ಯುಗವನ್ನು ಸ್ಟಾರ್ಟ್ ಮಾಡಿದ್ರು. ದೇಶದ ರಕ್ಷಣೆ ವಿಚಾರದಲ್ಲಿ ಕಾರ್ಗಿಲ್ ಯುದ್ಧ ಏನು ಜುಲೈ 26ಕ್ಕೆ ವಿಜಯ ದಿವಸ ಅಂತೇನು ಆಚರಣೆ ಮಾಡ್ತೀವಿ, ಆ ಭಾರತೀಯರು ಹೆಮ್ಮೆ ಪಡುವಂಥ, ಪಾಕಿಸ್ತಾನವನ್ನು ಬಡಿದು ಹಿಂದೆ ಕಟ್ಟಿದಂತಹ ಆ ಕಾರ್ಗಿಲ್ ಯುದ್ಧವನ್ನು ಗೆದ್ಕೊಂಡು ಬಂದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೇನೆ 2004ರಲ್ಲಿ ಮತ್ತೆ ಗೆಲ್ಲಕ್ಕಾಗಲಿಲ್ಲ. ಸೊ ಆ ರಿಸಲ್ಟ್ ರಿಪೀಟ್ ಆಗ್ಬಿಡಬಹುದಾ ಅಂತ ಮಾತಾಡ್ತಾ ಇದ್ದಾರೆ, ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಈ ಬಾರಿ ಮೊದಲಿದ್ದ ಹವಾ ಮೋದಿಗೆ ಇಲ್ಲ. ಮೋದಿ ಕೂಡ ಅದನ್ನು ಅರಿತುಕೊಂಡೇನೆ ತುಂಬ ನೆಗೆಟಿವ್ ಕ್ಯಾಂಪೇನಿಂಗ್ ಮಾಡ್ತಾರೆ. ಮೋದಿ ಕೂಡ ಈ ಬಾರಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಮಂಗಳಸೂತ್ರ ಕಿತ್ಕೊಂಡ್ಬಿಡ್ತಾರೆ, ಸೊ ನಿಮ್ಮ ಆಸ್ತಿನ ಕಿತ್ಕೋತಾರೆ, ಈ ರೀತಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ನಾನು ಯಾವುದೇ ರೀತಿ ಮೀಸಲಾತಿನ ಈ OBC ಮೀಸಲಾತಿ, ಹಿಂದುಳಿದವ್ರ ಮೀಸಲಾತಿ ತೆಗೆದು ಮುಸ್ಲಿಮರಿಗೆ ಹಂಚೋದಕ್ಕೆ ಬಿಡೋದಿಲ್ಲ. ತುಂಬ ವಿಚಾರಗಳಲ್ಲಿ ಮೋದಿ ಅಫೆನ್ಸಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಅಫೆನ್ಸಿವ್ ಅಂದರೆ ಆ ಡಿಫೆನ್ಸಿವ್ ಇದನ್ನು ಮೋಡಿಂದ ಹೊರಗಡೆ ಬಂದು ಹಿಂದೆ ಇದ್ದಷ್ಟು ಕಂಫರ್ಟೇಬಲ್ ಆಗಿ ಮೋದಿ ಇಲ್ಲ 2019ರಲ್ಲಿದ್ದಷ್ಟು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸೋಲಿನ ಭಯ ಶುರುವಾಗಿದೆ. 2004ರ ಆ ರಿಸಲ್ಟ್ ಈ ಬಾರಿ ರಿಪೀಟ್ ಆಗ್ಬೋದು. ಏನು 400 ಅಂತ ಹೇಳಕ್ ಶುರು ಮಾಡಿದ್ರು, 300 ಕೂಡ ಇವ್ರು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ 400 ಅಂತ ಹೇಳಿ ಒಂದು ಟಾರ್ಗೆಟ್ ಅನ್ನ ಆ ಕಡೆ ಅವ್ರ ಮೂಡನ್ನು ಆ ಕಡೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು ಅಂತ. ಅದಾದ ನಂತರ ಮೋದಿನೇ ಯಾವಾಗ ನಾನು ಇವ್ರನ್ನ ಡೈವರ್ಟ್ ಮಾಡೋದಕ್ಕಷ್ಟೇ 400 ಅಂತ ಹೇಳಿದೆ,
ಸೊ 300 ಬಂದರೆ ಸಾಕು ಅನ್ನೋ ರೀತಿ ಮೋದಿ ಮಾತಾಡ್ತಾ ಇದ್ದಾರೆ ಅಂತ ಅಂದ ಕೂಡಲೇ ಈ ಕಡೆ ಕಾಂಗ್ರೆಸ್ನ ರಿವರ್ಸ್ ಹೊಡೆದ್ರು, BJP 200 ಕೂಡ ಬರೋದಿಲ್ಲ ಅಂತ. ಅಂದರೆ ಒಂದು ಕಡೆ ಮೋದಿ ಮತ್ತವರ ಕ್ಯಾಂಪೇನಿಂಗ್, ಅವರ ಸ್ಟ್ರಾಟಜಿ, ಅವರ ಪ್ರೊಪಗಾಂಡಾ ಮುಂದೆ ಇವರು ಹಿಂದೆ ಬೀಳ್ತಾರೆ, ಸೋತ್ ಹೋಗ್ತಾರೆ, ಅದು ಸರಿನೇ. ಆದರೆ ಸೋತ್ ಹೋಗಿದ್ರಿಂದಾನೇ ಅವ್ರು ಈ ರೀತಿ ಮೋದಿ 400 ಅಂತಂದಾಗ ಇವರು ಇಲ್ಲ 300 ಬರೋದಿಲ್ಲ ಅಂದರು. ಮೋದಿ ನಾನು 300 ಹತ್ರ 300ದ್ದೇ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು, ಸುಮ್ಮನೆ ಅವ್ರು ಡೈವರ್ಟ್ ಮಾಡಿದೆ ಅಂತ ಹೇಳಿದ್ದಕ್ಕೆ ಇಲ್ಲ 200 ಬರೋದಿಲ್ಲ ಅಂತ ನೆಕ್ಸ್ಟ್ ಇವರು ಅವ್ರನ್ನ ಏನು ಫಾಲೋ ಮಾಡ್ಕೊಂಡು, ಅಂದರೆ ಅವ್ರು ಕೊಟ್ಟಿದ್ದ ಕೌಂಟ್ರಿಗೆ ಇವರು ನೆಕ್ಸ್ಟು ಎಂಟ್ರ್ ಮಾಡ್ತಾರೆ. ಸೊ ಹಾಗಾಗಿ ರೀಕೌಂಟ್ರ್ ಮಾಡ್ತಾರೆ. ಆ ರೀತಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮೋದಿ ಸೆಟ್ ಮಾಡ್ತಾರೆ, ಅದನ್ನು ಬೇರೆಯವರು ಫಾಲೋ ಮಾಡ್ತಾರೆ ಅನ್ನೋ ಥರ, ಅವ್ರು ಟ್ರೆಂಡ್ ಸೆಟ್ಟರ್, ಅದನ್ನ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಥರ ಆಗ್ತಾ ಇದೆ. ಆದರೆ ಇದು ಎಲ್ಲದರ ನಡುವೆ ಕೂಡ ರಿಸಲ್ಟ್ ಅಂತ ಅಟಲ್ ಬಿಹಾರಿ ವಾಜಪೇಯಿ ಆವತ್ತಿನ ಮಟ್ಟಿಗೆ ಮಾಧ್ಯಮಗಳಿರಲಿಲ್ಲ, ತುಂಬ ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇಲ್ಲ, ಕಣ್ಕಂಡಲ್ಲಿ ಕ್ಯಾಮ್ರಾಗಳು, ಎಲ್ಲದಕ್ಕೂ CCTV, ಎಲ್ಲವೂ ಕೂಡ ಪಾರದರ್ಶಕವಾಗಿರೋದು ಅನ್ನೋದು ಇರಲೇ ಇಲ್ಲ ಅವತ್ತಿನ ಮಟ್ಟಿಗೆ. ಅಂದರೆ ಅವತ್ತೇನಿದ್ರು ಒಂದು 4-5 ಚಾನೆಲ್ಗಳು, ಒಂದಷ್ಟು ವಿಡಿಯೋ ಕವರೇಜ್ಗಳು ಈ ಥರ ಬರ್ತಾ ಇತ್ತು ಅಷ್ಟೇ. ಇವತ್ತು ಎಲ್ಲ ಕುಲ್ಲ. ಹೀಗಿರೋವಾಗ ಇಲ್ಲಿ ಎಲ್ಲ ಓಪನ್ ಆಗಿ ಕಾಣಿಸ್ತಾ ಇದೆ ಮೋದಿ ಮಾಡಿರುವಂಥ ಕೆಲಸಗಳು, ಈ 10 ವರ್ಷದಲ್ಲಿ ಅವರ ಆಡಳಿತ. ಇದು ಕಾಣಿಸ್ತಾ ಇರುವಾಗ ಅವತ್ತು ಕಾಣಿಸ್ದೇನೆ, ಅಂದರೆ ಯಾವುದೂ ಕಾಣಿಸ್ದೇನೆ ಅಕ್ರಮಗಳಾಗಲಿ, ಯಾವುದೇ ಕೆಲಸ ಆಗದೆ ಇರೋದು ಅಥವಾ ಅವರ ಕಳಪೆ ಕಾಮಗಾರಿ, ಇದು ಕಾಣಿಸ್ದೇನೆ ಅವ್ರನ್ನ ಸೋಲ್ಸ್ಬಿಟ್ರು. ಈ ಬಾರಿ ಎಲ್ಲ ಕಾಣಿಸ್ತಾ ಇದೆ. ಇಷ್ಟೊಂದು ನೆಗೆಟಿವ್ಗಳನ್ನು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮೋದಿ ಎಲ್ಲ ಮಾಡ್ತಾರೆ, ಎಲ್ಲದನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ಯಾವುದೇ ಉದ್ದಿಮೆನ ಸ್ಥಾಪನೆ ಮಾಡ್ತಾ ಇಲ್ಲ, ಎಲ್ಲದನ್ನ ಖಾಸಗೀಕರಣ ಮಾಡೋದು, ಮಾರೋದು ಮಾಡ್ತಾ ಇದ್ದಾರೆ, ಅಂಬಾನಿ ಅದಾನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಸರಿ ತಪ್ಪು ಇದರದ್ದೆಲ್ಲ ಏನು ಫ್ಯಾಕ್ಟ್ ಚೆಕ್ ನಡೆಯುತ್ತೆ, ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ರೈಟ್ ಆಫ್ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಹಾಕಿದ್ದೀವಿ. ಅದಾನಿ ಅಂಬಾನಿ ಸಾಲ ಕೊಡೋ ಕೆಲವರಿಗೆ ಸಾಲ ವೇವ್ ಆಫ್ ಮಾಡಿಲ್ಲ, ಅಂದರೆ ಸಾಲನ ಕಟ್ಟದೇ ಇದ್ರೂ ಪರವಾಗಿಲ್ಲ ಅಂತ ಬಿಟ್ಟಿಲ್ಲ, ರೈಟ್ ಆಫ್ ಮಾಡಿರೋದು. ರೈಟ್ ಆಫ್ ಅಂದರೆ ಸ್ವಲ್ಪ ಸಮಯ ಬಿಟ್ಟು ಕಟ್ಟಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಈ ರೀತಿ ಹೇಳ್ತಾರೆ. ಅದರಲ್ಲಿ ಒಂದಷ್ಟು ಫ್ಯಾಕ್ಟ್ ಚೆಕ್ ಆಗಬೇಕು, ಇನ್ನೂ ಸರಿ ತಪ್ಪುಗಳು. ಆದರೆ ಅಭಿವೃದ್ಧಿ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ಸೊ ಈ ವಿಚಾರದಲ್ಲಿ ಈ ಬಾರಿ 2004ರ 20 ವರ್ಷದ ಹಿಂದಿನ ಟ್ರೆಂಡ್ ಮತ್ತೆ ಬರುತ್ತೆ ಅಂತ ಮೋದಿ ವಿರೋಧಿ ಕೂಟ ಕಾಯ್ತಾ ಇದೆ. ಇಂಡಿಯಾ ಅಲಯನ್ಸ್ ಇವತ್ತು ಸಭೆ ನಡೆಸ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದೆ. ಏನಾದರೂ ರಿಸಲ್ಟ್ ಎರಡೂ ಕಡೆ ಬಂದ್ಬಿಟ್ರೆ, ಅಂದರೆ ಅವರಿಗೂ ಮೆಜಾರಿಟಿ ಇಲ್ಲ, ಇವರಿಗೂ ಮೆಜಾರಿಟಿ ಇಲ್ಲ ಅನ್ನೋ ರೀತಿ ಬಂದುಬಿಟ್ರೆ, BJP ಏನಾದರೂ ತೀರಾ 270, 250ಕ್ಕಿಂತ ಕಡಿಮೆ ಕುಸಿದ್ರೆ, BJP ಮಿತ್ರ ಪಕ್ಷಗಳು ಕೂಡ 20, 30, 40 ತಗೊಳ್ಳದೆ ಫೇಲ್ ಆಗಿಬಿಟ್ರೆ, BJPಯ ಓವರಾಲ್ NDAನೇ 272 ಕ್ರಾಸ್ ಮಾಡದೇ ಇದ್ರೆ, ಸೊ ಆಗ ಅವಕಾಶನ ಹೇಗೆ ಬಳಸ್ಕೋಬೇಕು ಅಂತ ಚರ್ಚೆ ಎಲ್ಲ ಮಾಡ್ತಾ ಇವೆ. ಬಟ್ ಇದೆಲ್ಲ ಏನು ಆಗಿಬಿಡುವಂಥದ್ದು, ಆಗೇ ಬಿಡುತ್ತೆ ಅನ್ನೋದಲ್ಲ, ಆಗಬಹುದು, ಆ ಸಾಧ್ಯತೆ ಕೂಡ ಇದೆ ಅಂತ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಹಾಗಾಗಿ ಆ 2004ರ ಇಂಡಿಯಾ ಶೈನಿಂಗ್ ರೀತಿಯಲ್ಲಿ ಈ ಬಾರಿ ಅಬ್ ಕಿ ಬಾರ್ 400 ಪಾರ್ ಆಗ್ಬಿಡುತ್ತಾ? ಆ 2004ರ ಇಂಡಿಯಾ ಶೈನಿಂಗ್ ರೀತಿಯೇ ಈ ಬಾರಿ ಔರ್ ಏಕ್ ಬಾರ್ ಮೋದಿ ಸರ್ಕಾರ ಅಥವಾ ತೀಸರಿ ಬಾರ್ ಮೋದಿ ಸರ್ಕಾರ ಇದೆಲ್ಲ ಆಗ್ಬಿಡುತ್ತಾ? ಗೊತ್ತಿಲ್ಲ. ಇದೆಲ್ಲ ಕೂಡ ಈಗ ಯಾವುದು ಫೈನಲ್ ಅಲ್ಲ, ಬಟ್ ಇವೆಲ್ಲದೂ ಒಂದೊಂದು ಸಾಧ್ಯತೆಗಳು. ನಾವಿದರಲ್ಲಿ ಮೋದಿ ಹಿಂಗಾಗ್ಬಿಡ್ತಾರೆ, ಸೋತೆ ಹೋಗ್ಬಿಡ್ತಾರೆ, 3ನೇ ಬಾರಿ ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನೊಂದು ಕಡೆ ಎಲ್ಲೋ ಕಾಂಗ್ರೆಸ್ ಬಂದೇ ಬಿಡುತ್ತೆ, ಇಂಡಿಯಾ ಅಲಯನ್ಸ್ ಹಾಗೆ ಅದರ ಮಿತ್ರ ಪಕ್ಷಗಳು, ಕಾಂಗ್ರೆಸ್ ಮಿತ್ರ ಪಕ್ಷಗಳು ಬಂದೇ ಬಿಡ್ತವೆ ಅಂತ ಹೇಳ್ತಾ ಇಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಹಾಗಾಗಿ 2004ರ ಇಂಡಿಯಾ ಶೈನಿಂಗ್ ಮತ್ತೊಮ್ಮೆ ನೆನಪಾಗ್ತಾ ಇದೆ. ಅದು ಮಿತ್ರ ಪಕ್ಷಗಳಿಗೆ ಖುಷಿ ಕೊಡ್ತಾ ಇದೆ. ಅಂದರೆ ಈ ಇಂಡಿಯಾ ಅಲಯನ್ಸ್ನ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ BJP ಕಾನ್ಫಿಡೆಂಟ್ ಆಗಿದ್ದಾರೆ, ಬಿಡ್ರಿ 300 ಮೇಲಂತೂ ಹೋಗ್ತೀವಿ, ತಲೆನೇ ಕೆಡ್ಸ್ಕೊಳ್ಳೋದು ನಾವು ಅಂತ. ಸೊ ನೋಡೋಣ, ರಿಸಲ್ಟ್ಗಾಗಿ ವೆಯ್ಟ್ ಮಾಡೋಣ. ಮತ್ತಷ್ಟು ಮಾಹಿತಿಗಳು, ಮತ್ತಷ್ಟು ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇದ್ದೀವಿ ಒನ್ ಇಂಡಿಯಾ ಕನ್ನಡ.